ಒಂದು ಗ್ರಾಮದ ಇತಿಹಾಸ ಕೇವಲ ಕಲ್ಲು ಮತ್ತು ಮಣ್ಣಿನಲ್ಲಿ ಬರೆಯಲ್ಪಟ್ಟಿರುವುದಿಲ್ಲ, ಅದು ಅಲ್ಲಿನ ಜನರ ನಂಬಿಕೆಯಲ್ಲೂ ಕೂಡ ಬರೆಯಲ್ಪಟ್ಟಿರುತ್ತದೆ. ಅದು ಹಿರಿಯರ ನೆನಪುಗಳಲ್ಲಿ ಕೂಡ ಜೀವಂತವಾಗಿರುತ್ತದೆ. ಹೌದು, ಇಂದು ನಾವು ಭೇಟಿ ನೀಡುತ್ತಿರುವುದು ಭಕ್ತಿ ಮತ್ತು ಸಂಸ್ಕೃತಿ ಪರಂಪರೆಯ ಪ್ರತೀಕವಾದ ಚಟ್ನಿಪಾಳ್ಯದ ಪವಿತ್ರ ಕ್ಷೇತ್ರಕ್ಕೆ. ಚಟ್ನಿಪಾಳ್ಯ ಈ ಹೆಸರು ಕೇವಲ ಒಂದು ಗ್ರಾಮದ ಹೆಸರು ಮಾತ್ರವಲ್ಲ, ಇದು ಹಲವು ತಲೆಮಾರುಗಳ ಶ್ರಮ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಪ್ರತೀಕವಾಗಿದೆ. ಈ ಪವಿತ್ರ ದೇವಾಲಯಕ್ಕೆ ಕಾಲಿಟ್ಟಾಗ ಮನಸ್ಸಿಗೆ ಸಿಗುವ ಶಾಂತಿ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಇಲ್ಲಿ ಪ್ರತಿಯೊಂದು ಗಂಟೆಯ ನಾದದಲ್ಲೂ ಭಕ್ತಿ ಇದೆ, ಪ್ರತಿಯೊಂದು ದೀಪದ ಜ್ಯೋತಿಯಲ್ಲೂ ಆಶೆ ಇದೆ, ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ನಂಬಿಕೆ ಇದೆ. ಈ ಪವಿತ್ರ ಕ್ಷೇತ್ರಕ್ಕೆ ಅನೇಕ ಭಕ್ತರು ತಮ್ಮ ಕನಸುಗಳೊಂದಿಗೆ ಹಾಗೂ ನೋವುಗಳೊಂದಿಗೆ ಮತ್ತು ಪ್ರಾರ್ಥನೆಗಳೊಂದಿಗೆ ಬರುತ್ತಾರೆ. ಮತ್ತೆ ಅವರು ಹಿಂದಿರುಗುವಾಗ ಅವರ ಮುಖದಲ್ಲಿ ಕಾಣುವುದು ಭರವಸೆ ಮತ್ತು ಅವರ ಹೃದಯದಲ್ಲಿ ಮೂಡುವುದು ಧೈರ್ಯ, ಅವರ ಜೀವನದಲ್ಲಿ ಬೆಳಗುವುದು ಹೊಸ ಆಶಾಕಿರಣ. ಸ್ನೇಹಿತರೆ, ಇಂದು ನಾವು ತಂತ್ರಜ್ಞಾನದ ಯುಗದಲ್ಲಿ ಬದುಕುತ್ತಿದ್ದೇವೆ, ಆದರೆ ನಮ್ಮ ಬೇರುಗಳನ್ನು ಮಾತ್ರ ಯಾವತ್ತಿಗೂ ನಾವು ಮರೆಯಬಾರದು. ನಮ್ಮ ದೇವಾಲಯಗಳು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯೇ ನಮ್ಮ ನಿಜವಾದ ಸಂಪತ್ತು. ಬನ್ನಿ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ನಮ್ಮ ದೇವಾಲಯಗಳನ್ನು ಗೌರವಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಈ ಪರಂಪರೆಯನ್ನು ಹಸ್ತಾಂತರಿಸೋಣ. ಚಟ್ನಿಪಾಳ್ಯದ ಈ ಪವಿತ್ರ ಕ್ಷೇತ್ರವು ಎಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಶ್ರೀ ಚೌಡೇಶ್ವರಿ ಅಮ್ಮನವರ ಹತ್ತಿರ ಪ್ರಾರ್ಥಿಸುತ್ತಾ, ವಿಡಿಯೋ ಬಗ್ಗೆ ಇರುವಂತಹ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಎಂದು ಹೇಳುತ್ತಾ, ಇದೇ ರೀತಿಯ ಬೇರೆ ಬೇರೆ ಯೂಸ್ಫುಲ್ ಕಂಟೆಂಟ್ಸ್ಗಳಿಗಾಗಿ ಈಗಲೇ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.